ಜೈಲ್ ಭರೋ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ BL ಶಂಕರ್, ಪುಟ್ಟಸ್ವಾಮಿ ಮತ್ತು ತ್ಯಾಗರಾಜ, ಮೂರು ಜನ ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಚರ್ಚೆ ನಾನು ಮುಂದುವರಿಸ್ತಾ ಇದ್ದೀನಿ BL ಶಂಕರ್ ಅವರ ಜೊತೆಗೆ. ಶಂಕರ್ ಅವರೇ, ಇದು ಕರ್ನಾಟಕಕ್ಕಾಗಿರುವಂಥ ಅವಮಾನ ಅನ್ನೋದನ್ನು ನಾವು ಒಪ್ಪಲೇಬೇಕು. ಇದೊಂದು ಕಪ್ಪು ಚುಕ್ಕೆ ಅನ್ನುವಂಥದ್ದು. ಪುಟ್ಟಸ್ವಾಮಿ ಅವರು ಹೇಳಿದರು, ಬೇರೆ ಹಿಂದೆ ನಾಯಕರು ಯಾರ ಮೇಲೂ ಆರೋಪಗಳಿರಲಿಲ್ವಾ ಅಂತ, ಯಾರಾದರೂ ಒಳಗಡೆ ಹೋಗಿದ್ರ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೇಂದ್ರದಲ್ಲಿ ನಾಯಕರು ಒಳಗಡೆ ಹೋಗಿಲ್ವಾ ಅಂತ, ನಮ್ಮ ರಾಜ್ಯದ ನಾಯಕರು ಯಾರಾದರೂ ಒಳಗಡೆ ಹೋಗಿದ್ರ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ತಾವು ಒಪ್ತೀರಂತ ನಾನು ಭಾವಿಸ್ತೀನಿ ಇದನ್ನು. ನೋಡಿ, ವಸ್ತುಸ್ಥಿತಿನ ನಾವು ಒಪ್ಕೊಳ್ಳೇಬೇಕು. ನಿಜ. ಕಳೆದ 6 ದಶಕಗಳಲ್ಲಿ ಈ ದೇಶದ ರಾಜಕಾರಣವನ್ನು ನಾವು ಗಮನಿಸಿದ ನಂತರ, ಸ್ವಾತಂತ್ರ್ಯ ನಂತರ, ಹಿಂದೆಲ್ಲ ಜೈಲಿಗೆ ಹೋಗಿರ್ತಕ್ಕಂಥವರೇ ಒಂದು ಅರ್ಹತೆಯಾಗಿ ಅವರೆಲ್ಲ ಮಂತ್ರಿಗಳಾಗಿದ್ದನ್ನು ನಾವು ನೋಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಜೈಲಿಗೆ ಹೋದವರು ಹೆಮ್ಮೆ ವಿಚಾರವಾಗಿ ಅವರು ಅನೇಕ ಜನ ಮಂತ್ರಿಗಳಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. 6 ದಶಕಗಳಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಇದು. ಯಾವುದೇ ಪಕ್ಷವನ್ನು ಉದ್ದೇಶಿಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಈಗ ಮಂತ್ರಿಗಳಾದ ನಂತರ ಜೈಲಿಗೆ ಹೋಗ್ತಕ್ಕಂಥ ಒಂದು ಪ್ರವೃತ್ತಿಗಳು ಪ್ರಾರಂಭ ಆಗಿದೆ. ಇದು ಬಿಹಾರದಲ್ಲಿ ಪ್ರಾರಂಭ ಆಯಿತು, ಲಾಲು ಅವರಿಂದ ಅಲ್ಲಿಂದ ಪ್ರಾರಂಭ ಆಯಿತು, ಕೇಂದ್ರದಲ್ಲಾಗಿದೆ, ಇಲ್ಲಾಗಿದೆ, ಇದೆಲ್ಲ. ಆದರೆ ಕರ್ನಾಟಕದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಕಾಳಜಿ ನಮಗೆ ಯಾಕೆ ಅಂದರೆ, ಕರ್ನಾಟಕ ಇದಕ್ಕೆಲ್ಲ ಒಂದು ಅಪವಾದದ ರೂಪದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿತ್ತು. ಎಷ್ಟೇ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದರೂ, ಎಷ್ಟೇ ಜಿದ್ದಾಜಿದ್ದಿಯ ರಾಜಕಾರಣ ಇದ್ದರೂ ಕೂಡ ಅದು ವ್ಯಕ್ತಿಗತ ದ್ವೇಷ, ಅಸೂಯೆ ಮಟ್ಟಕ್ಕೂ ಹೋಗ್ತಿರಲಿಲ್ಲ. ಎರಡನೇದು, ಈ ರೀತಿ ಆರೋಪ ಪ್ರತ್ಯಾರೋಪಗಳನ್ನು ಭಾಳ ತೀವ್ರತರವಾಗಿರ್ತಕ್ಕಂಥ ಪದಪ್ರಯೋಗಗಳನ್ನ ಮಾಡಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರಲಿಲ್ಲ. ಒಂದು ಗಂಭೀರವಾಗಿರ್ತಕ್ಕಂಥ ರಾಜಕಾರಣ ನಡ್ಕೊಂಡು ಬಂದಿಲ್ಲ. ನೀವಾಗಲೇ ಒಂದು ಮಾತನ್ನು ಹೇಳಿದ್ರಿ, ಸೊ ಅದನ್ನು ಎತ್ಕೊಂಡೇ ನಾನು ಮುಂದುವರಿಸ್ತಾ ಇದ್ದೀನಿ. ಹಿಂದೂ ಕೂಡ ಬೇರೆ ಬೇರೆ ರಾಜಕಾರಣಿಗಳ ಮೇಲೆ ಹೆಸರು ಬಂದಿತ್ತು. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ನಿಜಲಿಂಗಪ್ಪನ ಬಂಗಾರಪ್ಪನ ತನಕ, ಮೊದಲನೇ ಮುಖ್ಯಮಂತ್ರಿಯಿಂದ ಹಿಡಿದು ಇಲ್ಲಿವರೆಗೆ ಒಬ್ಬರು ಬಾಕಿ ಆಗಿದ್ದಾರೆ. ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಯಾರಾದರೂ ಮಾಡ್ತಾರೆ. ಆದರೆ ಸಾರ್ವಜನಿಕ ಬದುಕಿನಲ್ಲಿದ್ದ ನಂತರ ಆರೋಪ ಸಹಜವಾಗಿರುತ್ತೆ, ಎರಡನೇ ಮಾತಿಲ್ಲ ಅದರಲ್ಲಿ. ಒಂದು ವಿಷಯಕ್ಕೆ ನಾನು ಸ್ಪಷ್ಟೀಕರಣ ಕೊಡಬೇಕು. ಪುಟ್ಟಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು, ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಾಗ ಏನು ಈ ಪ್ರಕರಣಗಳು ನಡೀತಾ ಇದ್ದಾವೆ, ಈ ಜೈಲು ಎಲ್ಲ ಇದು ನಡೆದಿದೆ, ನೋಟಿಫಿಕೇಷನ್ನು ಡಿನೋಟಿಫಿಕೇಷನ್ನು ಅಂತಕ್ಕಂಥದ್ದು ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶನೇ, ಅದರಲ್ಲೇನಿಲ್ಲ. ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲೂ ಕೂಡ ಎಷ್ಟು ಜಾಗವನ್ನು, ಏರಿಯಾವನ್ನು ನೋಟಿಫಿಕೇಷನ್ ಮಾಡಿದ್ದಾರೆ, ಅದೇ ಫೈನಲ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಭಾಳ ಕಡಿಮೆ. ಅದರಲ್ಲಿ ಭಾಳಷ್ಟು ಬಿಟ್ಟು ಫೈನಲ್ ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ಇದೆ. ಅದಕ್ಕೆ ಫಸ್ಟ್ ನೋಟಿಫೈ ಮಾಡಿರೋದನ್ನ ಕೊನೆಗೆ ಅದರಲ್ಲಿ ಎಷ್ಟು ಬಿಡಬೇಕು ಅದನ್ನ ಡಿನೋಟಿಫೈ ಮಾಡಿ ಫೈನಲ್ ನೋಟಿಫಿಕೇಷನ್ ಮಾಡೋದು ಅದೊಂದು ಪ್ರೊಸೀಜರ್ ಅದು. ಆದರೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದೇನೇ ಇರಲಿ, ಅದು ಕೋರ್ಟ್ಗಳು ತೀರ್ಮಾನ ಮಾಡ್ತವೆ, ನಮ್ಮ ಸ್ಟುಡಿಯೋದಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರ ಅಲ್ಲ. ಅನೇಕ ಜನರು ಅವರ ಕಾರಣಕ್ಕೋಸ್ಕರ ಮಾನ್ಯ ಯಡಿಯೂರಪ್ಪನವರು ಅನೇಕ ಆರೋಪಗಳನ್ನು ಕೇಳಬೇಕಾಗಿ ಬಂತು. ಅವರಿಗೆ ಉದಾರವಾಗಿ ಹಣ ಕೊಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ. ಅವರು ಕೂಡ ಯಾವುದೇ ಅಗತ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಅವರಿಗೆ ಬುದ್ಧಿ ಹೇಳಿದರೆ ಖಂಡಿತವಾಗಿ ಅವ್ರ ಮಾತನ್ನು ಇವರು ಮೀರ್ತಾ ಇರಲಿಲ್ಲ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಯಡಿಯೂರಪ್ಪನವ್ರ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಾನು. 30-35 ವರ್ಷಗಳ ಕಾಲ ಸಾಮಾನ್ಯ ಒಬ್ಬ ಕಾರ್ಯಕರ್ತನಿಂದ ಪ್ರಾರಂಭ ಮಾಡಿ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ, ಹಂತ ಹಂತವಾಗಿ ರಾಜಕೀಯದಲ್ಲಿ ಮೇಲೆ ಬಂದು 30 ವರ್ಷಗಳ ಸುದೀರ್ಘ ಹೋರಾಟದ ಸಂಪೂರ್ಣ ಫಲಾನುಭವಿ ಆಗ್ತಕ್ಕಂಥ ಸಂದರ್ಭದಲ್ಲಿ 3 ವರ್ಷದಲ್ಲಿ ಅಧಿಕಾರ ಕಳ್ಕೊಳ್ಬೇಕಂತ ಸ್ಥಿತಿಗೆ ತಲುಪ್ತಕ್ಕಂಥದ್ದು ಇದೆಯಲ್ಲ, ಇದು ಒಬ್ಬ ಹೋರಾಟಗಾರನಿಗೆ ಈ ರೀತಿಯ ಒಂದು ಅಂತಿಮವಾಗಿರ್ತಕ್ಕಂಥ ದುರಂತ ಸಂಭವಿಸ್ತಕ್ಕಂಥದ್ದು ಯೋಗ್ಯವಾಗಿರ್ತಕ್ಕಂಥದ್ದು. ಕೆಲವು ಜನ ಕರ್ನಾಟಕದಲ್ಲಿ ಆ ಥರ ಹೋರಾಟಗಾರರಿದ್ದಾರೆ, ಭಾಳ ಜನ ಇಲ್ಲ. ಈಗ ಒಂದು ದೇವೇಗೌಡರು, ಇನ್ನೊಂದು ಯಡಿಯೂರಪ್ಪನವರು, ಇನ್ನೊಂದು ಬಂಗಾರಪ್ಪ, ಇವ್ರ ಮಟ್ಟಕ್ಕಲ್ಲ. ಆದರೆ ದೇವೇಗೌಡರು, ಯಡಿಯೂರಪ್ಪನೇ ವಿಶೇಷವಾಗಿ ಆ ರೀತಿ ಹೋರಾಟದ ಹಿನ್ನೆಲೆಯಲ್ಲಿ ಮೇಲೆ ಬಂದು ಬಂಗಾರಪ್ಪನವ್ರನ್ನ 3ನೇವರಾಗಿ ಅದಕ್ಕೆ ಸೇರಿಸ್ಬೋದೇ ಹೊರತಾಗಿ ಇವರಿಬ್ಬರು ಮಾತ್ರ. ಇನ್ನೊಬ್ಬರು ಈಗ ನಮ್ಮೊಟ್ಟಿಗೆ ಇಲ್ಲ, ದೇವರಾಜ ಅರಸರು, ಅವರು ಕೂಡ ಬಹಳ ಅಪ್ರತಿಮ ಹೋರಾಟಗಾರರಾಗಿ ಅವರು ಹಂತವಾಗಿ ಮೇಲೆ ಬಂದು ಅಂಥ ಒಂದು ಒಳ್ಳೆ ಸುವರ್ಣಾವಕಾಶ ಏನಿತ್ತು ಯಡಿಯೂರಪ್ಪನವರಿಗೆ. ಆ ಹೋರಾಟದ ಹಿನ್ನೆಲೆ ಇತ್ತು, ಆ ಧೈರ್ಯ ಇತ್ತು, ಆ ಛಲ ಇತ್ತು, ಸಂಘಟನಾ ಸಾಮರ್ಥ್ಯ ಇತ್ತು. BJPನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ಬೋದು ಅಂತಕ್ಕಂಥ ಕನಸು ಕಾಣದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು 100ರ ಗಡಿ ದಾಟಿಸ್ತಕ್ಕಂಥಷ್ಟು ಮಟ್ಟಿಗೆ ಸಂಘಟನೆ ಮಾಡಿ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಇಡೀ ಸರ್ಕಾರವನ್ನು ವಿರುದ್ಧ ಹಾಕ್ಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡಿ, ಬೀದಿ ರಂಪ ಮಾಡಿ, ಇಷ್ಟೆಲ್ಲ ಮಾಡಿದ ನಂತರ ಇವರೊಂದು 2-3 ಜನದಲ್ಲಿ ಯಾರಾದರೂ ಒಬ್ಬರು ಸರಿಯಾದ ಸಮಯಕ್ಕೆ ಇವರ ಸಹಾಯಕ್ಕೆ ಬಂದಿದ್ದರೆ, ಅಥವಾ ಇವರಿಗೆ ತೊಂದರೆ ಕೊಡ್ತಾ ಇದ್ರಲ್ಲ, ಅದು ಇವರ ಕುಟುಂಬ ವರ್ಗದವ್ರು ಇರ್ಬೋದು, ಇವರ ಸುತ್ತಮುತ್ತ ಇದ್ದಂಥವ್ರು ಇರ್ಬೋದು, ಅವ್ರನ್ನ ನಿಯಂತ್ರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಖಂಡಿತ. ಯಾಕೆಂದರೆ ಒಂದು ಹೋರಾಟ ಈ ರೀತಿ ವ್ಯರ್ಥವಾಗಬಾರ್ದು ಅಂತಕ್ಕಂಥ ನನ್ನ ಕಳಕಳಿ. ಆ ದೃಷ್ಟಿಯಿಂದ ಇವತ್ತು BJPಯವರಾಗಲಿ ಯಡಿಯೂರಪ್ಪನವ್ರಾಗಲಿ ಯಾರನ್ನಾದರೂ ದೂಷಿಸಬೇಕು ಅಂದರೆ ಈ 3 ಜನ ಸಕಾಲಿಕ ನಿರ್ಣಯ ತೆಗೆದುಕೊಳ್ತಾ ಇರತಕ್ಕಂಥ ಕಾರಣಕ್ಕೆ ಈ ಅನಾಹುತ ಆಗಿದೆ. ಯಡಿಯೂರಪ್ಪನವ್ರಿಗೆ ಸ್ಪೆಷಲ್ಲಾಗಿ ಯಾವುದಾದ್ರೂ ಮಾಡಿದರೆ ಒಂದು ತಪ್ಪು ಅಂತ ಕಾಣಿಸ್ತಾ ಇತ್ತು. ಇದೇನಾಗಿದೆ, ಡೆಮಾಕ್ರಸಿನಲ್ಲಿ ಎಲ್ಲ ಸರ್ಕಾರಗಳು ಡೆಮಾಕ್ರಸಿನಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೋ BJPಯು ಸಹ ವರ್ತಲ್ಲ, ಅದನ್ನು ಒಪ್ಕೊಳ್ತೀನಿ. ಹೇಗೆ ಸಾಧ್ಯವೂ ಇಲ್ಲ.
ಏಕೆಂದರೆ ಅದೇ MLAಗಳು ಅದೇ ವೋಟರ್ಸು BJP ಪಕ್ಷನೂ ತಂದಿರ್ತಕ್ಕಂಥದ್ದು, ಮೊದಲಿಂದ ಯಾರನ್ನು ಚೇಂಜ್ ಮಾಡ್ಕೊಂಬಂದಿರ್ತಕ್ಕಂಥ ಅಂಥವ್ರು. ಈಗ ಹಿಂದಲಿಂದ ಈ ಡಿನೋಟಿಫಿಕೇಷನ್ಸ್ ಅಂತಕ್ಕಂಥದ್ದು ಯಾತಕ್ಕೆ ಇವತ್ತು ಯಡಿಯೂರಪ್ಪನವರು ಈ ಒಂದು ಪರಿಸ್ಥಿತಿಗೆ ಬರಬೇಕಾಯಿತು ಅಂದರೆ ಇದರ ಹಿಂದೆ ದೊಡ್ಡ ಕಾನ್ಸ್ಪಿರಸಿ ಒಂದು. ಎರಡನೇದು ಒಂದು ಇವತ್ತಿನ ಮಟ್ಟದಲ್ಲಿ ಒಂದು ಇದು ಬಂದಿದೆ ಇವತ್ತು ಆರ್ಟಿಕಲ್ಲು, ಪಬ್ಲಿಕ್ ಒಪಿನಿಯನ್ ಆ್ಯಂಡ್ ಮೀಡಿಯಾ ಗ್ಲೇರ್ ಬ್ಲಾಕಿಂಗ್ ದಿ ನಾರ್ಮಲ್ ಕೋರ್ಸ್ ಆಫ್ ಲಾ ಸೇಸ್ ಎಕ್ಸ್ಪರ್ಟ್ಸ್ ಅಂತ ಹಿಂದೂನಲ್ಲಿ ಒಂದು ಹಲವಾರು ಹಿಂದಿನ ಸಾಲಿಸಿಟರ್ಸ್ ಎಲ್ಲ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಂಗವೂ ಸಹ ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಸಹ ಕೊಟ್ಟಿದ್ದಾರೆ. ಆದರೆ ನ್ಯಾಯಾಂಗನ ಹೋಗ್ತಾ ಇರತಕ್ಕಂಥದ್ದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಎಲ್ಲಿ ಸ್ವಲ್ಪ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಇವತ್ತು ಸಂತೋಷ್ ಹೆಗ್ಡೆನೂ ಹೇಳಿದ್ದಾರೆ, ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಹೊರಟೋಗಿದೆ ಇವತ್ತಿನ ದಿವಸ, ಅದರಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಏನೋ ಬಂದಿದೆ, ಇವತ್ತು ಓದಿದ್ದೀನಿ. ಈ ಒಂದು ಪರಿಸ್ಥಿತಿ ವ್ಯವಸ್ಥೆನೇ ಹದಗೆಟ್ಟಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಯಡಿಯೂರಪ್ಪನವ್ರನ್ನೇ ಅಪರಾಧಿ ಅಂತ ಅನ್ಬೇಕಾಗಿದ್ರೆ ಈ ಒಂದು ಕಾರಣಗಳು ಅಪರಾಧಿ ಅಂತ ಯಾರು ಒಬ್ಬರಿಂದಲೇ ಕಪ್ಪು ಚುಕ್ಕೆ ಬಂದಿದೆ ಅನ್ಬೇಕಾಗಿದ್ರೆ ಈ ಕಾರಣಗಳೆಲ್ಲ ಇವೆ. ಈ ಕಾರಣಗಳೆಲ್ಲ ಇವತ್ತಿನ ದಿವಸ ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಹಿಂದೆ ಒಂದು ನಿಮಿಷ, ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿಗಳು, ನಿಮ್ಮಿಂದ ನಾವು ಇಂಥ ಉತ್ತರಗಳನ್ನ ಬಯಸೋದಿಲ್ಲ. ಏನೇ ಆದ್ರೂ ಯಾವ ಅಂಶಗಳಿಂದ ಆಧಾರದ ಮೇಲೆ ಆದ್ರೂ ಕೂಡ ನೀವು ಗೊತ್ತಿದ್ದಾಯ್ತೋ ಗೊತ್ತಿಲ್ದೇ ಆಯ್ತೋ, ನಿಮ್ಮ ತಿಳುವಳಿಕೆ ಇಲ್ದೇ ಆಯ್ತೋ ಅಥವಾ ಮೈಮರೆತಾಯ್ತೋ, ತಪ್ಪೇ ಅನ್ನೋದನ್ನ ಒಪ್ತಿರಲ್ವ? ತಪ್ಪು ಅಂತಕ್ಕಂಥದ್ದನ್ನು ನಾನು ಒಂದು ನಿಮಿಷ ಸ್ವಲ್ಪ ಅವಕಾಶ ಕೊಡಿ ನನಗೆ. ಇವಾಗ ಹಿಂದಲಿಂದೂ ಸಹ ಕುಮಾರಸ್ವಾಮಿ ಅವರು 368 ಎಕರೆ ಮಾಡಿದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಇದೊಂದು ಎಲ್ಲಿ ರಾಚೇನಹಳ್ಳಿ ಹೇಳ್ತಾರಲ್ಲ, ಏನು ಸರ್ ಇದು ರಾಚೇನಹಳ್ಳಿನಲ್ಲಿ ಇವತ್ತು ಅದನ್ನೇ ಪ್ರಾಬ್ಲಮ್ ಬಂದಿರೋದು. ಈ ರೆಡ್ ಇದೆಯಲ್ಲ, ಈ ರೆಡ್ಡೆಲ್ಲ ಕುಮಾರಸ್ವಾಮಿ ಅವರು ಮಾಡಿರೋದು. ಫುಲ್ 68 ಎಕರೆನ ಇದೊಂದೇ ಏರಿಯಾದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು. ಯಾವುದು ಇದು ರೆಡ್ಡು, ಈ ಬ್ಲೂ ಈ ಕಲರ್ ಇದೆ ನೋಡಿ, ಇದು ಇಷ್ಟು ಯೆಲ್ಲೋ ಕಲರು. ಇದು 7 ಎಕರೆ 15 ಕುಂಟೆ ಮಾತ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥದ್ದು. 68 ಎಕರೆ ಮಾಡಿದವರು ಈಚೆ ಇದ್ದಾರೆ. 7 ಎಕರೆ ಮಾಡಿದಂಥವರು ಇವತ್ತು ಅಪರಾಧಿ ಸ್ಥಾನದಲ್ಲಿ, ಅಪರಾಧಿ ಅಂತ ಹೇಳಿಬಿಟ್ಟು ಇವತ್ತು ಕೋರ್ಟ್ನಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಇವರು ಬರ್ತಾರೆ, ಅವರೇನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಇವತ್ತಿನ ದಿವಸ ಪರಿಸ್ಥಿತಿ ಇವ್ರಿಗೆ ಇಲ್ಲಿ MLAಗಳು, ಇಲ್ಲಿ ಜನಗಳು ಹೇಗೆ ನೋಡಿ ಅವ್ರು ಇಷ್ಟು ಮಾಡಿದ್ದಾರೆ. ಈಗ ಇವ್ರದ್ದು ರಾಚನಹಳ್ಳಿದು ಒಂದು ಹೇಳ್ತೀನಿ, 1 ಎಕರೆ 6 ಕುಂಟೆನಲ್ಲಿ 30 ಕುಂಟೆ, ಈ 60 ಎಕರೆ ಜೊತೆಗೇನೆ 30 ಕುಂಟೆನ ಕುಮಾರಸ್ವಾಮಿ ಅವರು ಮಾಡಿದ್ರು. ಇನ್ನು ಉಳಿಕೆ 16 ಕುಂಟೆ ಮಾತ್ರ ಯಡಿಯೂರಪ್ಪ ಮಾಡಿದ್ರು. ಈಗ ಯಡಿಯೂರಪ್ಪ 16 ಕುಂಟೆ ಮಾಡೋದು ಬಂತೆ ಹೊರತು 30 ಎಕರೆ 30 ಕುಂಟೆ ಮಾಡೋದು ಬಂದಿಲ್ಲ. ಕಾರಣ ಇವತ್ತು ಅದೇ MLAಗಳು, ಅದೇ ವ್ಯವಸ್ಥೆ, ಅವರೆಲ್ಲ ಬಂದು ಹೇಳ್ತಾರೆ, ನೋಡಿ ಸರ್ ಅವ್ರು ಕುಮಾರಸ್ವಾಮಿ ಇಷ್ಟು ಮಾಡಿದ್ದಾರೆ ಪಕ್ಕದಲ್ಲಿ, ನಮ್ಮದು ಅದೇ ಪ್ರಾಬ್ಲಮ್ಮು, ನಮ್ಮದನ್ನು ಮಾಡಿಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಿಷ್ಠುರ ಮಾಡ್ತಕ್ಕಂಥದ್ದು, ಒತ್ತಡ ಬರ್ತಕ್ಕಂಥದ್ದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸಾಮಾನ್ಯ. ಈ ತರ ಒತ್ತಡಗಳಿಗೆ ಸಿಕ್ಕಿ ಯಡಿಯೂರಪ್ಪನವರೇ ಮಾಡಿರಬಹುದೇ ಹೊರತು ಅಂದ್ರೆ ಹಿಂಗ ಆಗಿದೆ ಅಂತ ಬೇಸರ ಇಲ್ಲ. ಅಷ್ಟೊಂದೆಲ್ಲ ಮಾಡೋರು ಹೊರಗಡೆ ಇದ್ದಾರೆ, ನಮ್ಮವರು ಒಳಗಡೆ ಇದ್ದಾರೆ ಅನ್ನೋದೇ ಬೇಸರ ಇಲ್ಲ. ಆ ಥರ ಬೇಸರ ಏನಿಲ್ಲ. ಇವತ್ತು ನ್ಯಾಯಾಂಗದಲ್ಲಿ ನಡೀತಾ ಇದೆ. ನ್ಯಾಯಾಂಗದಲ್ಲಿ ತೀರ್ಪು ಬಂದ ಮೇಲೆ ಯಡಿಯೂರಪ್ಪನವರು ಖಂಡಿತವಾಗಿ ಅವರ ವೈಯಕ್ತಿಕವಾಗಿ ಮಾಡಿದಾರಾ ಅಥವಾ ಯಾವ ಸಂದರ್ಭದಲ್ಲಿ ಮಾಡಿದ್ರು ಅಂತಕ್ಕಂಥದ್ದು ಈಚೆಗೆ ಬರ್ತಾರೆ ಅವರು. ಎಸ್ ಸರ್. ಆಮೇಲೆ ಇವತ್ತು ದುರದೃಷ್ಟ ಇನ್ನೊಂದು ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.